ಅಂಬೇಡ್ಕರ್ ಜಯಂತಿಯಲ್ಲಿ ಮಿನಿಸ್ಟರ್ ಬಿ.ಝೆಡ್. ಜಮೀರ್ ಅಹಮದ್ ಅವರು ಚಾಮರಾಜಪೇಟೆಯ ಅನಂತಪುರದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು ಹಾಗೂ ಚಲುವಾದಿ ಪಾಳ್ಯದಲ್ಲಿಯೂ ಆಯೋಜಿಸಿದ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು ಮತ್ತು ಜೆ.ಜೆ.ಆರ್. ನಗರದಲ್ಲಿ ಆಯೋಜಿಸಿದ ಅಂಬೇಡ್ಕರ್ ಜಯಂತಿಯಲ್ಲಿಯೂ ಭಾಗವಹಿಸಿ ಬಾಬಾ ಸಾಹೇಬ್ ಅವರಿಗೆ ಗೌರವ ಸಲ್ಲಿಸುತ್ತಾ ಒಂದೆರಡು ಮಾತುಗಳನ್ನು ಆಡಿದರು. ನಮಗೆ ಅಂಬೇಡ್ಕರ್ ಅವರಿಂದ ಸಂವಿಧಾನ ದೊರಕಿದೆ. ಜಮೀರ್ ಅಹಮದ್ ಅವರ ಭಾಷಣದಲ್ಲಿ ಜೈ ಭೀಮ್ ಹೇಳಿ ಭಾಷಣ ಪ್ರಾರಂಭಿಸುತ್ತಾರೆ. ಈ ಸಮಯದಲ್ಲಿ ಮೈಸೂರು ರೋಡಿನ ಫ್ಲವರ್ ಹತ್ತಿರ ಅಂಬೇಡ್ಕರ್ ಪ್ರತಿಮೆ ಕ್ರ್ಯಾಕ್ ಆಗಿರುವುದರಿಂದ ಗುದ್ದಲಿ ಪೂಜೆ ಮಾಡಲಾಯಿತು ಹಾಗೂ 37 ರಿಂದ 40 ಅಡಿ ಎತ್ತರ ಪ್ರತಿಮೆ ಮಾಡಲಾಗುತ್ತದೆ. ಇದರ ವೆಚ್ಚ 5 ಕೋಟಿ ರು ಮಾಡಲಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಕೆಎಂಡಿಸಿ ಅಧ್ಯಕ್ಷರಾದ ಅಲ್ತಾಫ್ ಖಾನ್, ರವಿ ಪ್ರಸಾದ್, ರಿಜ್ವಾನ್ ಶೇಖ್, ಬಾಬಾ, ಶ್ರೀಧರ್, ವೆಂಕಟೇಶ್, ಸುಬ್ರಡ್ಡಿ ಉಪಸ್ಥಿತಿಯಲ್ಲಿದ್ದರು. ನಮ್ಮೆಲ್ಲ ಸೌಭಾಗ್ಯ ಈ ಗೂಡ್ಸೆ ರೋಡಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಕಾಲನ್ನ ಇಟ್ಟಿದ್ದಾರೆ. ನಮ್ಗೆಲ್ಲ ಸೌಭಾಗ್ಯ. ಈ 1954 ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪಾದನ ಇಲ್ಲಿ ಇಟ್ಟಿದಾರಂತ ಗೊತ್ತಾಗಿರೋದೆಲ್ಲ ನಮ್ ಸೌಭಾಗ್ಯ ಅಂತ ತಿಳ್ತೀವಿ. ಹಂತದಲ್ಲಿ ನನ್ನ ಅನ್ಸಿಗೆ ಆ ಸ್ಟ್ಯಾಚು ಕೊಟ್ಟೆ 50 ವರ್ಷ ಮೇಲೆ ಆಗಿರ್ಬೋದು, 50 ವರ್ಷ ಮೇಲೆ ಆಗಿರ್ಬೋದು. ಅದು ಕ್ರ್ಯಾಕ್ ಆಗಿತ್ತು. ಬಹಳ ದಿನ ಕೇಶು ಆನಂದ್ ಎಲ್ಲ ನಮ್ದೆಲ್ಲ ಲೋಕಲ್ ಲೀಡರ್ಸ್ ಇಲ್ಲಿ ಒಂದು ಪ್ರತಿಮೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಆಗ್ಬೇಕಂತ ಬಹಳ ದಿನದಿಂದ ಬೇಡಿಕೆ ಇತ್ತು. ಇವತ್ತು ಆ ಕನಸನ್ನ ಇವತ್ತು ನೆನ್ಸ್ ಮಾಡಿದೀವಿ. ಇವತ್ತು ಗುಡ್ಲಿ ಪೂಜೆ ಮಾಡಿದೀವಿ. ಇವತ್ತು ಇದ್ದಿರೋದು 8 ಫೀಟ್. ನಾವೇನ್ ಮಾಡಿದೀವಿ ಏನಕ್ಕಂದ್ರೆ ಎಲ್ಲಾ ಕಡೆಯಿಂದ ಸರೌಂಡಿಂಗ್ ಬೆಂಗಳೂರಿಂದ, ಮೈಸೂರಿಂದ, ಮಂಡ್ಯದಿಂದ, ಚನ್ನಪಟ್ಟಣದಿಂದ, ಚಾಮರಾಜನಗರದಿಂದ, ಕೇರಳದಿಂದ ಬರ್ಬೇಕಾದ್ರೆ ಮೈಸೂರು ರೋಡ್ ಫ್ಲೈಓವರ್ ಬಂದಿನೇ ಈ ರಸ್ತೆಯಲ್ಲೇ ಗುಡ್ ಸೈಡ್ ರೋಡಲ್ಲೇ ಜನ ಎಲ್ಲ ಹೋಗೋದು. ಹಂಗೆ ಎತ್ತರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆನ, ಬಾಬಾ ಸಾಹೇಬ್ ಮುಖಾನ ಕಾಣ್ಬೇಕಂತ ಹೇಳ್ಬಿಟ್ಟು 37 ರಿಂದ 40 ಅಡಿವರೆಗೂ ಪ್ರತಿಮೆಯನ್ನ ಇವತ್ತು ಮಾಡ್ತಾ ಇದ್ದೀವಿ. 5 ಕೋಟಿ ವೆಚ್ಚದಲ್ಲಿ. 3 ಕೋಟಿ ಆಲ್ರೆಡಿ ಗ್ರ್ಯಾಂಡ್ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ 2 ಕೋಟಿ ಬ್ಯೂಟಿಫಿಕೇಶನ್ ಅಂದ್ರೆ ಅದು ಗಾರ್ಡನ್ ಮಾಡುವಾಗ ತುಂಬಾ ಚೆನ್ನಾಗಿ ಮಾಡ್ತಾ ಇದೀವಿ. ಅದಕ್ಕೆ 2 ಕೋಟಿ ಬೇಕಾಗ್ತದೆ. ಅದು 2 ಕೋಟಿನೂ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿ, ಇನ್ನ ಹೆಚ್ಚಾದ್ರೂ ಪರವಾಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಚ್ಚು ಯಾವುದೂ ಇಲ್ಲ. ಇನ್ನ ಹೆಚ್ಚಾದ್ರೂ ಪರವಾಗಿಲ್ಲ. ಆ ಪ್ರತಿಮೆಯನ್ನ ಚೆನ್ನಾಗಾಗ್ಬೇಕಂತ ನಿಮ್ಮಲ್ಲಿ ಇನ್ನೊಂದು ಬಾರಿ ಚಂದ್ರು ಟೀಮ್ಗೆಲ್ಲ ಶುಭಾಶಯನ ಕೋಡಿ ಇನ್ನ ತಾವು ಎತ್ತರದಲ್ಲಿ ಬೆಳಿಬೇಕು. ನನ್ನ ಸಹಕಾರ ಬೆಂಬಲ ನಿಮ್ಗೆ ಇರ್ತಾರಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್, ಜೈ ಭೀಮ್.